ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಹಾಗೆಯೇ ನಾವು ಹೊಸ ಮನೆಗೆ ಬಂದಾಗಿಂದ ಸಾಕಷ್ಟು ಪ್ರಶ್ನೆಗಳು, ಕಮೆಂಟ್ಗಳನ್ನು ನೋಡ್ತಾ ಇದ್ದೆ. ಒಂದಷ್ಟು ಕಮೆಂಟ್ಗಳಿಗೆ ಉತ್ತರ ಕೊಡೋಣ ಅಂತ ಅಂದ್ಕೊಂಡೆ. ಹಾಗೆ ಇದೇ ಬ್ಲಾಗಲ್ಲಿ ನನ್ನ ಮಾರ್ನಿಂಗ್ ರೂಟೀನ್ ಕೂಡ ಶೇರ್ ಮಾಡ್ತೀನಿ. ಅಂದರೆ ಈ ಪ್ರೆಗ್ನೆನ್ಸಿಯಲ್ಲಿ ನಾನು ಯಾವ ಥರ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಹೇಗೆ ಕೆಲಸನ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅನ್ನೋದನ್ನು ಈ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಹಾಗೆ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಈ ಮನೆಗೆ ಬಂದಾಗಿಂದ ಸಾಕಷ್ಟು ಜನ ಕೇಳ್ತಾ ಇದ್ರಿ ಹೋಮ್ ಟೂರ್ ಮಾಡಿ ಅಂತೇಳಿ. ಇನ್ನೊಂದು ಸ್ವಲ್ಪ ದಿನ ಹೋಗಲಿ, ನಾನು ಕೂಡ ಈ ವಾತಾವರಣಕ್ಕೆ ಸೆಟ್ ಆಗಬೇಕು. ಮತ್ತು ನಮಗೆ ಅಂದರೆ ಹೊಸದಾಗಿ ಬಾಡಿಗೆ ಮನೆಗೆ ಬಂದಿರೋದಲ್ವ, ಒಂದೇ ಸಲ ಮನೆಯನ್ನೆಲ್ಲ ತೋರಿಸೋದಕ್ಕೆ ಏನೋ ಒಂಥರ ಅಷ್ಟು ಕಂಫರ್ಟೇಬಲ್ ಅಂತ ಅನ್ನಿಸ್ತಾ ಇಲ್ಲ. ಮತ್ತು ಇನ್ನಷ್ಟು ಡೆಕೋರೇಟಿವ್ ಐಟಮ್ಸ್ಗಳನ್ನೆಲ್ಲ ತೆಗೆದೇ ಆಗಿಲ್ಲ, ಕಿಚನ್ಗೆಲ್ಲ ಹಾಕೋದು ಎಲ್ಲ ಇದೆ. ಎಲ್ಲ ಸೆಟ್ ಆದಮೇಲೆ ನನಗೆ ಓಕೆ ಅಂತ ಅನ್ನಿಸಿದ್ರೆ ನಾನು ಹೋಮ್ ಟೂರ್ ಮಾಡ್ತೀನಿ. ಇಲ್ಲಾಂದರೆ ವ್ಲಾಗಲ್ಲೇ ನೀವು ನೋಡ್ತಾ ಇರ್ತೀರ. ನಮ್ಮ ಮನೇಲೇನು ಜಾಸ್ತಿ ಐಟಮ್ಗಳು ಏನೂ ಇಲ್ಲ, ಸಿಂಪಲ್ ಲೈಫ್ ಸ್ಟೈಲು, ಜಾಸ್ತಿ ವಸ್ತುಗಳನ್ನೇನು ಇಟ್ಕೊಂಡಿಲ್ಲ. ವ್ಲಾಗಲ್ಲಿ ಹಾಲು, ಕಿಚನ್ನು, ರೂಮು ಎಲ್ಲ ನೋಡ್ತಾನೆ ಇರ್ತೀರ. ಸೊ ನೋಡ್ತೀನಿ, ಆದರೆ ಮಾಡೋಣ. ಸೊ ಅದೊಂದು ಪ್ರಶ್ನೆ ತುಂಬಾ ಬರ್ತಾಯಿತ್ತು ಕಮೆಂಟಲ್ಲಿ. ಹಾಗೆ ಮತ್ತು ವೆಯ್ಟ್ ಎಷ್ಟಿದ್ದೀರಾ ಇವಾಗ, ವೆಯ್ಟ್ ಗೇನ್ ಎಷ್ಟಾಗಿದೆ, ಇವಾಗಿನ ನಿಮ್ಮ ವೆಯ್ಟ್ ಎಷ್ಟು ಅಂತ ಕಮೆಂಟಲ್ಲಿ ಕೇಳ್ತಾಯಿದ್ರಿ. ನನ್ನ ವೆಯ್ಟ್ ಗೇನ್ ಅಂತೂ ಇವಾಗ ಜಾಸ್ತಿನೇ ಆಗಿದೆ. ಸೊ ಪ್ರೆಗ್ನೆನ್ಸಿ 3 ಮಂತ್ಸ್ವರೆಗೆ ವೆಯ್ಟ್ ಏನು ಗೇನ್ ಆಗಿರಲಿಲ್ಲ, ಸ್ವಲ್ಪ ಕಡಿಮೆನೇ ಆಗಿತ್ತು ಹೇಳಬೇಕು ಅಂದರೆ. ಆವಾಗ ತುಂಬ ಕಷ್ಟ ಆಗ್ತಾ ಇರುತ್ತಲ್ಲ, ಊಟ ಎಲ್ಲ ಸೇರ್ತಾ ಇರಲ್ಲ, ಆವಾಗ ಕಡಿಮೆ ಆಗಿತ್ತು. ಆನಂತರ ನನಗೆ ಬೇಗ 1 ಮಂತಲ್ಲೇ ಜಾಸ್ತಿ ವೆಯ್ಟ್ ಗೇನ್ ಆಗಿಬಿಟ್ಟಿದೆ. ಪ್ರೆಗ್ನೆನ್ಸಿಗಿಂತ ಮುಂಚೆನೇ ನಾನು 64-65 ಆಗ್ತಾಯಿದ್ದೆ. ಸೊ ಯಾವಾಗ ನಂಗೆ ಸರ್ಜರಿ ಆಗಿತ್ತು, ನೀವು ರೆಗ್ಯುಲರ್ ವ್ಯೂವರ್ ಆದರೆ ಗೊತ್ತಿರುತ್ತೆ, ಸರ್ಜರಿ ಆದಮೇಲೆ ನನಗೆ ವೆಯ್ಟ್ ಜಾಸ್ತಿ ಆಗ್ತಾನೆ ಹೋಗಿತ್ತು, ಮೇಂಟೈನ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ 64-65 ಅದು ಆ ರೇಂಜಲ್ಲಿದ್ದೆ. ಆನಂತರ ಇವಾಗ 3 ಮಂತ್ಸ್ ಆದಮೇಲೆ ವೆಯ್ಟ್ ಗೇನ್ ಆಗಿ ಇವಾಗ 72 ಹೋಗಿದೆ. ಸೊ ಅಂದರೆ ಜಾಸ್ತಿ ವೆಯ್ಟ್ ಗೇನ್ ಆಗಬಾರ್ದು ಅಂತ ಅಂದ್ಕೊಳ್ತೀನಿ, ಬಟ್ ಏನೂ ಮಾಡೋಕ್ಕಾಗಲ್ಲ. ಇವಾಗ ವರ್ಕೌಟು ತುಂಬ ಏನು ನಾವು ಡಯಟು ಆ ಥರದ್ದೆಲ್ಲ ಏನೂ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಇರಲಿ, ನೆಕ್ಸ್ಟು ಡೆಲಿವರಿ ಆದಮೇಲೆ ಸ್ವಲ್ಪ ಪಾಪು ದೊಡ್ಡ ಆದಮೇಲೆ ವೆಯ್ಟ್ ಮತ್ತೆ ರೆಡ್ಯೂಸ್ ಮಾಡಿದ್ರೆ ಆಯಿತು, ವರ್ಕೌಟ್ ಎಲ್ಲ ಮಾಡಿ. ಸೊ ಇವಾಗ ನಂದು ವೆಯ್ಟ್ ಲಾಸ್ ಬಗ್ಗೆ ಅಂತೂ ಯಾವುದೇ ಫೋಕಸ್ ಇಲ್ಲ. ಜಸ್ಟ್ ನಾನು ಹೆಲ್ದಿ ಆಗಿರಬೇಕು, ಬೇಬಿ ಹೆಲ್ದಿ ಆಗಿರಬೇಕು ಅಷ್ಟೇ ನಾನು ಯೋಚನೆ ಮಾಡ್ತಾಯಿದ್ದೀನಿ. ನನ್ನ ಕೈಲಾದದ್ದು ಯೋಗ, ವಾಕಿಂಗು ಮತ್ತು ಒಂದು ಬ್ಯಾಲೆನ್ಸ್ ಡಯೆಟ್ಟು ಅದೆಲ್ಲ ನಾನು ಫಾಲೋ ಮಾಡ್ತಾಯಿದ್ದೀನಿ. ಸೊ ನನ್ನ ಬಾಡಿನೇ ಆ ಥರ ಆಗಿರೋದ್ರಿಂದ ನಾನು ಬೇಗ ವೆಯ್ಟ್ ಗೇನ್ ಆಗುತ್ತೆ. ಸೊ ಇವಾಗಂತೂ ಬೇಗನೆ ಏರ್ತಾ ಇದೆ, ಅದಕ್ಕೇನು ಮಾಡೋಕ್ಕಾಗಲ್ಲ. ಸೊ ಅದೊಂದು ಆನ್ಸರು. ಅದಾದಮೇಲೆ ನಿಮ್ಮ ಬ್ಯಾಕ್ ಪೇಯ್ನ್ ಹೇಗಿದೆ ಅಂತ ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ಇವರೊಬ್ಬರು ಕೇಳ್ತಾಯಿದ್ರು. ಬ್ಯಾಕ್ ಪೇಯ್ನ್ ಆ್ಯಕ್ಚುಲಿ ನನ್ನ ಪ್ರೆಗ್ನೆನ್ಸಿಯಲ್ಲಿ ಈ ಸಪ್ಲಿಮೆಂಟ್ ಟ್ಯಾಬ್ಲೆಟ್ ಎಲ್ಲ ಕೊಡ್ತಾರಲ್ಲ, ಸೊ ಮೇ ಬಿ ಅದರಿಂದನೋ ಏನೋ ಗೊತ್ತಿಲ್ಲ, ನನಗೆ ಬ್ಯಾಕ್ ಪೇಯ್ನ್ ಅಷ್ಟೊಂದಿಲ್ಲ ಮೊದಲಿರೋ ಥರ. ನಾನು ಆಯುರ್ವೇದಿಕ್ ಮೆಡಿಸಿನ್ ಎಲ್ಲ ಸ್ಟಾಪ್ ಮಾಡಿದ್ದೀನಿ, ಅದೆಲ್ಲ ತೊಗೊಳ್ಳೋದೆ ತುಂಬಾ ತಿಂಗಳುಗಳೇ ಆಗೋಯಿತು, ಅದನ್ನೆಲ್ಲ ತೊಗೊಳ್ತಾ ಇಲ್ಲ. ಬಟ್ ನಾನು ಕಂಪ್ಲೀಟಾಗಿ ಆಗೇನು ಕಮ್ಮಿ ಆಗಿರಲಿಲ್ಲ. ಬೆಳಗ್ಗೆ ಟೈಮಲ್ಲಿ ಸ್ವಲ್ಪ ಬ್ಯಾಕ್ ಪೇಯ್ನ್ ಬರ್ತಾಯಿತ್ತು. ಸೊ ಪ್ರೆಗ್ನೆನ್ಸಿಯಲ್ಲೂ ಕೂಡ ವಿಪರೀತ ಬ್ಯಾಕ್ ಪೇಯ್ನು ಆ ಥರದ್ದೇನೂ ಇಲ್ಲ, ನಾರ್ಮಲ್. ಬೆಳಗ್ಗೆ ಒಂದು ಸಲ ಸ್ವಲ್ಪ ಇರುತ್ತೆ, ಆನಂತರ ಮಧ್ಯಾಹ್ನ ಆಗ್ತಾ ಕಡಿಮೆ ಆಗುತ್ತೆ ನನಗೆ. ಅದರಲ್ಲೂ ಇವಾಗ ಯೋಗ ಎಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ನಂಗೆ ಬ್ಯಾಕ್ ಪೇಯ್ನ್ ಸ್ವಲ್ಪ ಕಡಿಮೆನೇ ಇದೆ. ಸೊ ಅದೊಂದು. ಆ್ಯಂಡ್ ಅದಾದಮೇಲೆ ಬಾಣಂತನ ಯಾರು ಮಾಡ್ತಾರೆ, ಊರಿಗೆ ಹೋಗಲ್ವಾ, ಇಲ್ಲೇ ಇದ್ದರೆ ಯಾರು ಬರ್ತಾರೆ ಅಂತ ಕೇಳ್ತಾಯಿದ್ರಿ. ಸೊ ಅಫ್ಕೋರ್ಸ್ ಅಮ್ಮ ಅಥವಾ ಅತ್ತೆ ಯಾರಾದರೂ ಬರಬೇಕು. ಯಾಕೆ ಹೋಗೋಕ್ಕಾಗಲ್ಲ ಅಂದರೆ, ನನಗಂಗೆ ಸ್ಕೂಲ್ ಇರುತ್ತೆ ಆ ಟೈಮ್ನಲ್ಲಿ. ಅಕ್ಟೋಬರ್ ಅಂದರೆ ಸ್ಕೂಲು ಇರುತ್ತಲ್ವ, ರಜೆ ಏನೂ ಇರಲ್ಲ. ಅವಳನ್ನ ಬಿಟ್ಟು ನನಗೆ ಹೋಗೋಕ್ಕಾಗಲ್ಲ. ಮತ್ತು ಊರಿಗೆಲ್ಲ ಹೋದರೆ ಒಂದು ಹಾಸ್ಪಿಟ್ಲಿಗೋ ಎಲ್ಲೋ ಒಂದು ಎಮರ್ಜೆನ್ಸಿ ಏನೋ ಒಂದು ಹೋಗಬೇಕು ಅಂದರೆ, ನೀವೇ ನೋಡಿದ್ದೀರಾ ಹಳ್ಳಿಯಲ್ಲಿ ಒಂದು ವ್ಯವಸ್ಥೆ ಇರೋದಿಲ್ಲ, ಫೆಸಿಲಿಟೀಸ್ ಇರೋದಿಲ್ಲ. ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಹೋಗಬೇಕು ಅಂದರೆ ಆಗಲ್ಲ. ಸೊ ಇಷ್ಟು ದಿನ ನಾವು ಪ್ರೆಗ್ನೆನ್ಸಿಯಲ್ಲಿ ಪೂರ್ತಿ ಇಲ್ಲಿದ್ದು ಡೆಲಿವರಿ ಎಲ್ಲ ಮಾಡಿಸ್ಕೊಂಡು ಒಂದೇ ಸಲ ಹಳ್ಳಿಗೆ ಹೋಗಿ ನಾನೊಬ್ಬಳೇ ಇರೋಕ್ಕೂ ಆಗಲ್ಲ. ಸೊ ಲಾಸ್ಟ್ ಟೈಮ್ ನನಗೆ ಆ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ. ಕರೋನಾ ಇತ್ತಲ್ವ, ನಾನು ಪ್ರೆಗ್ನೆನ್ಸಿ
ಡೆಲಿವರಿ ಎಲ್ಲ ನಾವು ಒಟ್ಟಿಗೆ, ನಾನು ಹಸ್ಬೆಂಡ್ ಒಟ್ಟಿಗೆ ಇದ್ದಿದ್ದು. ಒಂದೇ ಸಲ ಅಮ್ಮನ ಮನೆಗೆ ಹೋಗಿ ಇರುವಾಗ ನನಗೆ ಒಂಥರ ಎಲ್ಲ ಜವಾಬ್ದಾರಿ ನನ್ನದೇ. ಮಗುನ ನಾನು ನೋಡ್ಕೋಬೇಕು. ಅಪ್ಪ ಅಮ್ಮ ಇರ್ತಾರೆ ಪಾಪ, ಅವ್ರು ಮಾಡಲ್ಲ ಅಂತಲ್ಲ. ಬಟ್ ನಮಗೆ ಆ ಟೈಮ್ನಲ್ಲಿ ಹಸ್ಬೆಂಡ್ ಸಪೋರ್ಟ್ ತುಂಬ ಬೇಕು ಅಂತ ಅನಿಸುತ್ತೆ. ನನಗನ್ಸಿದ್ದು ನಾನು ಹೇಳ್ತೀನಿ. ಮಗುಗೇನೋ ಅಂದರೆ ಹಳ್ಳಿ ಅಲ್ವಾ, ಹುಳ ಅದು ಇದು ಬರ್ತಾ ಇರುತ್ತೆ. ಸೊ ಏನೋ ಕಚ್ಚಿಬಿಟ್ರೆ ಮಗುನ ನಾನು ಸೇಫಾಗಿ ನೋಡ್ಕೋಬೇಕು. ಆ ಥರ ತುಂಬಾ ನನಗೆ ಒಂಥರ ಟೆನ್ಷನ್ ಆಗ್ತಾಯಿತ್ತು. ನಂಗೆ ಆಗ್ತಾನೇ ಇರಲಿಲ್ಲ. ಒಂದೇ ಸಲ ನಾನು ಹಸ್ಬೆಂಡ್ ಬಿಟ್ಟು, ಮತ್ತು ಇಲ್ಲೆಲ್ಲ ಫೆಸಿಲಿಟೀಸ್ ಇತ್ತು, ಅಲ್ಲಿ ಒಂದೇ ಸಲ ಹಳ್ಳಿಯಲ್ಲಿ ಆಗ್ತಾ ಇರಲಿಲ್ಲ. ಸೊ ಆ ಥರ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ರಿಂದ ಏನು ಮಾಡಿದೆ ಅಂದರೆ, ಈ ಸಲ ಹೆಂಗೂ ಅನಗಂಗೂ ಸ್ಕೂಲ್ ಇರುತ್ತೆ, ಮತ್ತು ನನಗೆ ಮತ್ತು ಹಾಸ್ಪಿಟ್ಲು ಎಲ್ಲದಕ್ಕೂ ಕೂಡ ಇಲ್ಲೇ ಈಸಿ, ಎಲ್ಲ ಫೆಸಿಲಿಟೀಸ್ ಕೂಡ ಇರುತ್ತೆ. ಸೊ ಇಲ್ಲೇ ಇರೋಣ ಅಂತಲೇ ಅಂದ್ಕೊಂಡಿದ್ದೀನಿ. ಮೇಯ್ನಾಗಿ ಅನಗನ್ ಸ್ಕೂಲ್ ಅಂತೂ ಬಿಡೋಕ್ಕಾಗಲ್ಲ. ಸೊ ಈ ರೀಸನ್ಗೆ ನಾನು ಇಲ್ಲೇ ಇರ್ತೀನಿ. ಮಣಂತನಕ್ಕೆ ಅತ್ತೆ ಅಥವಾ ಅಮ್ಮ ಬರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ, ಮುಂದೆ. ಇವಾಗಲೇ ನಾನು ಟೆನ್ಷನ್ ಮಾಡ್ಕೊಂಡ್ರೆ ಅದೇನು ಯೂಸ್ ಆಗಲ್ಲ. ಮುಂದೆ ಒಳ್ಳೇದಾಗ್ತಾ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೊಂದು ಆನ್ಸರು. ಒಂದು ಪಾಯಿಂಟ್ ನಾನು ಹೇಳ್ತೀನಿ, ಡೆಲಿವರಿ ಆದ ತಕ್ಷಣ ಆ ಮಗುನ ಜವಾಬ್ದಾರಿನ ಒಂಥರ ಅಮ್ಮಂದ್ರಿಗೆ ವಹಿಸ್ಬಿಡ್ತಾರೆ. ಬಾಣಂತನ, ಮಗುನ ನೋಡ್ಕೊಳ್ಳೋದು, ಊರಿಗೆ ಹೋಗಿದ್ಬಿಡು ಅಂತ. ಬಟ್ ಆ ಟೈಮ್ನಲ್ಲಿ ಹಸ್ಬೆಂಡ್ ಸಪೋರ್ಟ್ ತುಂಬಾ ಮುಖ್ಯ ನನಗನ್ಸಿದ್ದು. ನನ್ನ ಹಸ್ಬೆಂಡ್ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಈ ಸಲ ನಮ್ಮ ಕ್ಲಾಸಲ್ಲೂ ಕೂಡ ಲಾಸ್ಟ್ ದಿನ ಆಫ್ಟರ್ ಡೆಲಿವರಿ ಯಾವ ಥರ ಸಪೋರ್ಟ್ ಬೇಕು ಹಸ್ಬೆಂಡ್ದು, ಫ್ಯಾಮಿಲಿಯವ್ರದ್ದು, ಅದ್ರ ಬಗ್ಗೆನೇ ತುಂಬ 1 ಅವರ್ ಸೆಷನ್ ಕೊಟ್ಟಿದ್ದಾರೆ. ಸೊ ಅವಾಗ ಅನ್ನಿಸ್ತು, ಎಸ್, ನನಗೆ ಪ್ರೀವಿಯಸ್ ಡೆಲಿವರಿಯಲ್ಲಿ, ಅನಗನ್ ಡೆಲಿವರಿ ಆದಮೇಲೆ ನನಗೆ ಯಾಕೆ ಅಷ್ಟೊಂದು ಟೆನ್ಷನ್ ಆಗ್ತಾಯಿತ್ತು, ನಾನು ಒಬ್ಬಳೇ ಒಂದೇ ಸಲ ಮಗುನ ಜವಾಬ್ದಾರಿ ತೊಗೊಂಡಾಗ, ಅಂದರೆ ಊರಿಗೆ ಹೋಗಿದ್ದಾಗ ಯಾವ ಥರ ಆಗ್ತಾಯಿತ್ತು, ಇದಕ್ಕೋಸ್ಕರ ಅಂತೆಲ್ಲ ನನಗೆ ರಿಯಲೈಸ್ ಆಯಿತು. ಸೊ ಆನಂತರ ನಾನು ಬೇಗನೆ ಬೆಂಗಳೂರಿಗೆ ಬಂದುಬಿಟ್ಟಿದ್ದೀನಿ, ಆಗಲ್ಲ ಅಂಥೇಳಿ. ಹಸ್ಬೆಂಡ್ ಬೇಗ ಕರ್ಕೊಂಬಂದರೆ ನಾವೇ ಆಮೇಲೆಲ್ಲ ನೋಡ್ಕೊಂಡ್ವಿ, ಏನೂ ಪ್ರಾಬ್ಲಮ್ ಆಗಿಲ್ಲ. ಬಟ್ ಹೇಳಿದ್ದು, ಡೆಲಿವರಿ ಆದಮೇಲೆ ಹಸ್ಬೆಂಡ್ ಸಪೋರ್ಟ್ ತುಂಬಾ ಮುಖ್ಯ, ಅವ್ರು ಇರಬೇಕು ಜೊತೆಗೆ ಅಂತ. ಸೊ ಅದೊಂದು. ಮತ್ತು ಸುಮಾರಷ್ಟು ಕ್ವಶನ್ಗಳಿತ್ತು, ಎಲ್ಲದಕ್ಕೂ ನಾನು ಆನ್ಸರ್ ಮಾಡ್ತೀನಿ ಅಂತಲ್ಲ. ಯಾಕಂದರೆ ಎಲ್ಲನೂ ನಾನು ವ್ಲಾಗಲ್ಲಿ ತರೋದಕ್ಕೆ ಇಷ್ಟ ಅಲ್ಲ. ಒಂದಷ್ಟು ವಿಷಯಗಳನ್ನು ನನಗೆ ಓಕೆ ಅಂತ ಅನಿಸಿದ್ದನ್ನು ಮಾತ್ರ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತೀನಿ. ಎಸ್, ಇಷ್ಟೇ ಆಗಿತ್ತು ಅಂತ ಅಂದ್ಕೊಂಡಿದ್ದೀನಿ. ಕೆಲವೊಂದನ್ನು ಬರೆದಿಟ್ಕೊಳ್ತೀನಿ, ಕೆಲವೊಂದು ನಾನು ಓದಿರ್ತೀನಿ ಆಮೇಲೆ ಹೇಳೋಣ ಅಂತೇಳಿ, ಅದು ಮರ್ತೋಗಿರುತ್ತೆ. ಎಸ್, ತುಂಬ ಜನ ಯಾವ ಏರಿಯಾದಲ್ಲಿದ್ದೀರಾ ಮನೆ ಬಗ್ಗೆ ಕೇಳ್ತಾ ಇದ್ರೆ, ನಮ್ಮದು ವೈಟ್ ಫೀಲ್ಡು. ಅದಕ್ಕಿಂತ ತುಂಬ ಕ್ಲೋಸ್ ನಾವು. ಅಡ್ರೆಸ್ ಎಲ್ಲ ಹೇಳೋಕ್ಕಾಗಲ್ಲ, ನಿಮಗೂ ಕೂಡ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲೂ ಕೂಡ ಹೊರಗಡೆ ಏನು ಎಲ್ಲ ಕಡೆ ಚೆನ್ನಾಗಿದೆ ಅಂತಲ್ಲ, ಒಂದೊಂದು ಕಡೆ ಒಂದೊಂದು ಪ್ಲೇಸು ಚೆನ್ನಾಗಿದೆ ಅಷ್ಟೇ. ಡಸ್ಟು ಮತ್ತು ಗಾಡಿ ಸೌಂಡ್ಗಳು ಎಲ್ಲನೂ ಕೂಡ ಕೇಳಿಸುತ್ತೆ. ಕೆಲವೊಂದನ್ನು ನಾವು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ, ಕೆಲವೊಂದು ತುಂಬಾ ಚೆನ್ನಾಗಿರುತ್ತೆ ಹಾಗೆ. ಎಸ್, ಓಕೆ. ಇವಾಗ ನಾನು ನನ್ನ ಮಾರ್ನಿಂಗ್ ರೂಟೀನ್ನ ಶೇರ್ ಮಾಡ್ತೀನಿ. ಬಿಕಾಸ್ ಮತ್ತೊಂದು ಸ್ಟೋರಿನೇ ಇದೆ, ಅಪ್ ಟು 3 ಮಂತ್ಸ್ ನನಗೆ ಯಾವ ಥರ ಆಗಿತ್ತು ಅಂಥೇಳಿ. ಯಾಕಂದರೆ ಬೆಡ್ ರೆಸ್ಟ್ ಕೂಡ ನನಗೆ ಈ ಸಲ ಹೇಳಿದರು. ಅದಾದಮೇಲೆ ನಾನು ಎಷ್ಟು ಆ್ಯಕ್ಟಿವ್ ಆಗ್ತೀನಿ ಅಂದರೆ ಅದು ದೇವ್ರ ದಯೆನೇ, ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ 3ವರೆಗೂ ನಾನು ತುಂಬಾ ಸಫರ್ ಮಾಡಿದ್ದೀನಿ. ಆ ನಂತರ ಸರಿ ಆಗ್ತಾ ಹೋಯಿತು. ಇವಾಗ ನಾನು ಆ್ಯಕ್ಟಿವ್ ಆಗಿದ್ದೀನಿ. ಹೀಗೆ ದೇವರು ನನಗೆ, ಅಂದರೆ ಇದೇ ಥರ ಇರೋ ಥರ ಮಾಡಿದ್ರೆ ಸಾಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಆ ಸ್ಟೋರಿ ಇನ್ನೊಂದು ಸಲ ಯಾವಾಗಾದರೂ ಹೇಳ್ತೀನಿ. ಅಷ್ಟು ಹೇಳ್ತಾ ನನ್ನ ಮಾರ್ನಿಂಗ್ ರೂಟೀನ್ನ ಕಂಟಿನ್ಯೂ ಮಾಡ್ತೀನಿ. ಇವಾಗ ಬೆಳಗ್ಗೆ ವೀಕೆಂಡ್ ಆದರೆ ಸ್ವಲ್ಪ ಲೇಟಾಗಿ ಎದ್ದೇಳ್ತೀನಿ, 6 ಗಂಟೆ ಹೀಗೆ. ವೀಕ್ ಡೇಸಲ್ಲಾದರೆ ನನಗೆ ಸ್ಕೂಲ್ ಸ್ಟಾರ್ಟ್ ಆಗಿದೆ ಇವಾಗ. ಹಾಗಾಗಿ ಒಂದು 5:30 ಅಷ್ಟೊತ್ತಿಗೆ ಎದ್ದೇಳ್ತೀನಿ. ಹಸ್ಬೆಂಡ್ 5 ಗಂಟೆಗೆ ಎದ್ದೇಳ್ತಾರೆ, ಅವ್ರದ್ದು ಕೂಡ ಮೆಡಿಟೇಷನಲ್ಲೇ ಇರುತ್ತೆ. ಸೊ ಹಾಗಾಗಿ ಅವ್ರು ಸ್ವಲ್ಪ ಬೇಗ ಎದ್ದೇಳ್ತಾರೆ. ನನಗಂತೂ ತುಂಬಾ ಬಾಯಾರಿಕೆ ಆಗ್ತಾ ಇರುತ್ತೆ, ಅದಕ್ಕೋಸ್ಕರ ನೀರು ತುಂಬಿಸಿ ಇಟ್ಕೊಂಡಿರ್ತೀನಿ. ನೀರು, ಎಳ್ನೀರು ಎಲ್ಲನೂ ಕುಡಿತಾ ಇರ್ತೀನಿ. ಪ್ರೆಗ್ನೆನ್ಸಿಲಿ ಚೆನ್ನಾಗಿ ನೀರು ಕುಡಿಬೇಕು ಅಂತ ಡಾಕ್ಟರ್ ಕೂಡ ಹೇಳ್ತಾ ಇರ್ತಾರೆ. ಸೊ ಹಾಗಾಗಿ ನಂತರ ಇವಾಗ ಯೋಗ ಮಾಡಬೇಕು. ಯೋಗ ಹಾಗೆ ಮೆಡಿಟೇಷನ್ ಎಲ್ಲ ಮುಗಿಸೋದಕ್ಕೆ ನನಗೆ 1 ಅವರ್ ಅಂತೂ ಬೇಕೇ ಬೇಕು. ಅಂದರೆ 1 ಅವರ್ಗೆ ಒಂದು 5 ನಿಮಿಷ ಹಿಂಗೆ ಕಡಿಮೆ ಇರುತ್ತೆ ಅಷ್ಟೇ.
ಇನ್ನೂ ಸ್ವಲ್ಪ ಹೊತ್ತು ಕುತ್ಕೊಂಡು, ಅಂದರೆ ನಿಮಗೆ ಯೋಗ ಮತ್ತು ನನ್ನ ಕ್ರಿಯೆ ಅದೆಲ್ಲ ಆದಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ಕುತ್ಕೋಬೇಕು ಅಂತ ಅನಿಸುತ್ತೆ. ಬಟ್ ಜಾಸ್ತಿ ಹೊತ್ತು ಕುತ್ಕೊಂಡ್ರೆ ಆನಂತರ ಟೈಮ್ ಆಗೇ ಬಿಡುತ್ತೆ ಸ್ಕೂಲ್ಗೆಲ್ಲ ಕಳಿಸೋದಕ್ಕೆ. ಇದನ್ನೆಲ್ಲ ನಾನು ಅಂದರೆ ಸುಮ್ಮನೆ ಕಲ್ತ್ಕೊಂಡಿದ್ದಲ್ಲ, ಕ್ಲಾಸಿಗೆ ಹೋಗಿ ಕಲ್ತಿದ್ದು. ನೀವು ನೋಡಿರ್ತೀರ ಹಿಂದಿನ ವೀಡಿಯೋದಲ್ಲೆಲ್ಲ. ಯಾಕಂದರೆ ಯಾರು ಕೂಡ ಹಾಗೆ ಟ್ರೈ ಮಾಡೋಕ್ಕೆ ಹೋಗಬೇಡಿ, ಅದೊಂದು ನನ್ನ ರಿಕ್ವೆಸ್ಟು. ನಾನು ಕೂಡ ಅಂದರೆ ಕಂಪ್ಲೀಟಾಗಿ ಹೇಗೆ ಮಾಡೋದು ಅನ್ನೋದನ್ನು ಕೂಡ ಶೇರ್ ಮಾಡಿಲ್ಲ, ಜಸ್ಟ್ ನನ್ನ ರೂಟೀನನ್ನು ಹಾಕ್ತಾಯಿದ್ದೀನಿ ಅಷ್ಟೇ. ನಮಗೂ ಕೂಡ ಫಸ್ಟ್ ಅಷ್ಟು ಪರ್ಫೆಕ್ಟಾಗಿ ಮಾಡೋದಕ್ಕೆ ಬರಲ್ಲ, ನಿಧಾನಕ್ಕೆ ರೂಢಿ ಆಗುತ್ತೆ. ಆದಷ್ಟು ಸ್ಲೋ ಆಗಿ ನಿಧಾನವಾಗಿ ಮಾಡಿ ಅಂತ ಹೇಳ್ಕೊಟ್ಟಿದ್ದಾರೆ. ಇದೆಲ್ಲ ತುಂಬಾ ಅಂದರೆ ನಮಗೆ ಡೆಲಿವರಿಗೆ ಮತ್ತು ಪ್ರೆಗ್ನೆನ್ಸಿಯಲ್ಲಿ ಎಲ್ಲದಕ್ಕೂ ಕೂಡ ಹೆಲ್ಪ್ ಆಗೋ ಥರ ಅವರು ಡಿಸೈನ್ ಮಾಡಿರ್ತಾರೆ. ತುಂಬಾ ಇದೆ, ನಾನು ಸ್ವಲ್ಪ ರೆಕಾರ್ಡ್ ಮಾಡಿದ್ದಷ್ಟೇ. ನಂದೆಲ್ಲ ಮುಗಿಯೋಷ್ಟೊತ್ತಿಗೆ ಸುಮಾರು 7 ಗಂಟೆ ಅಷ್ಟೊತ್ತಿಗೆ ಆಗ್ತಾ ಬಂತು. ಹಾಗೆ ಅಚ್ಚುತವ್ರು ನನಗೆ ಅಡುಗೆ ಮಾಡೋದಕ್ಕೆ ಎಲ್ಲದಕ್ಕೂ ಕೂಡ ಹೆಲ್ಪ್ ಮಾಡ್ತಾರೆ. ಅವ್ರದ್ದು ಮೆಡಿಟೇಷನ್ನು ಅವ್ರದ್ದೆಲ್ಲ ಮುಗಿಸ್ಕೊಂಡ್ಬಂದು ತರಕಾರಿನೆಲ್ಲ ಹೆಚ್ಚಿ ಕೊಡ್ತಾರೆ. ಆನಂತರ ನಾನು ತರಕಾರಿ ಬೇಯಿಸಿ ಸಾಂಬಾರು ಮಾಡಿ, ಪಲ್ಯ ಮಾಡಿ, ಅನ್ನ ಮಾಡಿ, ಮತ್ತು ಬೆಳಗ್ಗೆ ಸಾಮಾನ್ಯವಾಗಿ ದೋಸೆನೇ ಹಿಟ್ಟು ರುಬ್ಕೊಂಡಿರ್ತೀನಿ. ಬೇರೆದಾದರೆ ಮತ್ತು ಏನು ಮಾಡೋದು ಅಂತ ಯೋಚನೆ ಆಗ್ತಾ ಇರುತ್ತೆ. ಹಾಗಾಗಿ ದೋಸೆ ಮಾಡಿಬಿಟ್ರೆ ತಲೆ ಬಿಸಿ ಇಲ್ಲ, ಏನು ಮಾಡಬೇಕು ಅಂಥೇಳಿ. ಹೆಂಗೂ ಸಾಂಬಾರು ಮತ್ತು ಪಲ್ಯ ಮಾಡಿರ್ತೀನಲ್ಲ ಅದರಲ್ಲೇ ನೆಂಚ್ಕೊಳ್ಳೋದಕ್ಕಾಗುತ್ತೆ. ಇಲ್ಲಾಂದರೆ ಸ್ವಲ್ಪ ತುಪ್ಪ, ಬೆಲ್ಲ ಮತ್ತು ಚಟ್ನಿ ಪುಡಿ ಆ ಥರದನ್ನೆಲ್ಲ ಹಾಕ್ಕೊಂಡು ತಿಂತೀವಿ. ಸೊ ಹೊಸ್ಲೆಲ್ಲ ಒರೆಸಿ ಬಂದೆ. ಆನಂತರ ಇವಾಗ ನಾನು ಅಡುಗೆ ಮಾಡಬೇಕು. ಎಷ್ಟೊತ್ತಿಗೆ ಅವರೆಲ್ಲ ರೆಡಿ ಮಾಡಿರ್ತಾರೆ ಹೆಚ್ಚಿ ಎಲ್ಲ. ಸೊ ಹಸ್ಬೆಂಡ್ ಸಪೋರ್ಟ್ ಎಷ್ಟು ಮುಖ್ಯ ಅಂದರೆ, ನನ್ನ ಅಮ್ಮ ಕೂಡ ಹೇಳ್ತಾಯಿದ್ರು, ಅಮ್ಮ ಬಂದು ಹೋದ್ರಲ್ವ ನಿಮಗೆ ಎಷ್ಟು ಹೆಲ್ಪ್ ಮಾಡ್ತಾರೆ, ಈ ಥರ ಹೆಲ್ಪ್ ಮಾಡೋರು ಇದ್ದರೆ ಎಷ್ಟು ಈಸಿ ಆಗುತ್ತೆ ಅಂಥೇಳಿ ಅಮ್ಮಂಗೆ ಕೂಡ ತುಂಬಾ ಆಗಿದೆ. ಯಾವಾಗಲೂ ನಂಗೆ ಹೆಲ್ಪ್ ಮಾಡ್ತಾರೆ, ಇವತ್ತು ಅಂತಲ್ಲ, ಇವಾಗ ಸ್ವಲ್ಪ ಜಾಸ್ತಿ ನನ್ನ ಹತ್ರ ಎಲ್ಲ ಆಗೋದಿಲ್ಲ ಅಂಥೇಳಿ ತರಕಾರಿನೆಲ್ಲ ಹೆಚ್ಚಿ ಕೊಟ್ಟರು. ಆನಂತರ ನಾನು ಸಾಂಬಾರು ಮಾಡೋದಕ್ಕೆ ಬೇಳೆನೆಲ್ಲ ಬೇಯಿಸೋದಕ್ಕೆ ಇಡ್ತಾಯಿದ್ದೀನಿ. ನಾನು ಸ್ವಲ್ಪ ಹೆಸರುಬೇಳೆ, ತೊಗರಿಬೇಳೆ ಬಡಿಸ್ತೀನಿ. ಚೆನ್ನಾಗಿ ತೊಳೆದು ತರಕಾರಿನೆಲ್ಲ ಹಾಕಿ ಇವಾಗ ಬೇಯಿಸ್ಕೋಬೇಕು. ಹಾಗೆ ಪ್ರತಿದಿನ ಸಾಂಬಾರಿಗೆ ಹುರಿಬೇಕು. ಸಾಂಬಾರು ಮಸಾಲೆ ಅಂತ ಪೌಡರ್ ಅಂತ ಯಾವುದೇ ಮಸಾಲೆ ಇಟ್ಕೊಂಡಿರೋದಿಲ್ಲ. ಇವಾಗ ಸಾಂಬಾರಿಗೆ ಹುರಿಕೊಳ್ತಾ ಇದ್ದೀನಿ. ಒಂದೊಂದು ದಿನ ಒಂದೊಂದು ಹೆಚ್ಚು ಕಡಿಮೆ ಮಾಡಿ ಸ್ವಲ್ಪ ಫ್ಲೇವರ್ ಚೇಂಜ್ ಆಗೋ ಥರ ಮಾಡ್ಕೊಳ್ಳೋದು. ನಾನು ಸ್ವಲ್ಪ ಈ ಬ್ಲ್ಯಾಕ್ ಪೆಪ್ಪರೆಲ್ಲ ಹಾಕ್ತೀನಿ ಒಂದೊಂದು ದಿನ, ಅದೊಂಥರ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಸೊ ಆನಂತರ ಇಲ್ಲಿ ಬೆಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಬೆಂಡೆಕಾಯಿ ತುಂಬ ಒಳ್ಳೆಯದು ಹೆಲ್ತ್ಗೆ. ಸೊ ಹಾಗಾಗಿ ಅದ್ರ ಪಲ್ಯ ಮಾಡಿಕೊಂಡ್ರೆ ಮಧ್ಯಾಹ್ನ ಸಂಜೆ ಎಲ್ಲ ಆಗುತ್ತೆ. ಜಾಸ್ತಿ ಹೆಚ್ಚಿಗೆ ಕೊಟ್ಟಿದ್ರು. ಹಾಗೆ ಸಾಂಬಾರಿಗೆ ರುಬ್ಕೊಳ್ತಾ ಇದ್ದೀನಿ. ಒಂದಷ್ಟು ಏನಂದರೆ ಎಷ್ಟೇ ಸೆಟ್ ಮಾಡಿದ್ರೂ ಕೂಡ ಕೆಲವೊಂದು ಆಮೇಲೆ ಫ್ಲ್ಯಾಶ್ ಆಗುತ್ತೆ. ಇದನ್ನು ಇಲ್ಲಿ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ, ಇಲ್ಲಿಟ್ಟರೆ ಚೇಂಜ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಸ್ವಲ್ಪ ಆಚೆ ಈಚೆ ಮಾಡ್ತಾ ಇರ್ತೀನಿ. ಸೊ ಹಾಗೆ ಇವಾಗ ರುಬ್ಬಿದ್ದಾಯಿತು. ಬೇಳೆ ಮತ್ತು ಹೋಳುಗಳು ಕೂಡ, ತರಕಾರಿ ಕೂಡ ಬೆಂದಿತ್ತು. ಇವಾಗ ಹಾಕಿ ಇದನ್ನು ಮಸಾಲೆ ಹಾಕಿ ನೀರು ಹಾಕಿ ಚೆನ್ನಾಗಿ ಉಗಿಸಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ, ಹುಳಿ ಎಲ್ಲ ಹಾಕಿದ್ದೀನಿ. ನೆಕ್ಸ್ಟ್ ನಾನು ಮತ್ತೆ ಅದಕ್ಕೆ ಒಗ್ಗರಣೆ ಅಂತ ಏನೂ ಹಾಕಲ್ಲ. ಒಂದು ಸ್ವಲ್ಪ ಮೊಳಕೆ ಕಾಳು ಕೂಡ ಮಾಡಿ ಇಟ್ಕೊಂಡಿದ್ದೆ, ಮಧ್ಯಾಹ್ನ ಸಲಾಡ್ ಮಾಡೋಣ ಅಂತ. ಮೊಳಕೆ ಕಾಳೆಲ್ಲ ಮಾಡಿ ತಿಂತಾ ಇರ್ತೀನಿ ಪ್ರೋಟೀನ್ಗೋಸ್ಕರ. ಹಾಗೆ ವಾರದಲ್ಲಿ 1 ದಿನ 2 ದಿನ ಪನ್ನೀರ್ ಕೂಡ ಮಾಡ್ತಾ ಇರ್ತೀವಿ. ಸೊ ಇದೆಲ್ಲ ಅಂದರೆ ಆದಷ್ಟು ನಮಗೇನು ಹೇಳ್ತಾರೆ ಅಂದರೆ, ಇವಾಗ ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿರ್ತಾರಲ್ವ, ಐರನ್, ಕ್ಯಾಲ್ಶಿಯಮ್ ಅದು ಇದು ಅಂಥೇಳಿ. ಸೊ ತಗೋಬಾರ್ದು ಅಂತ ಹೇಳಲ್ಲ, ಬಟ್ ಆದಷ್ಟು ನ್ಯಾಚುರಲ್ ಸೋರ್ಸಿಂದನೇ, ಅಂದರೆ ತರಕಾರಿನೋ ಮೊಳಕೆ ಕಾಳು ಏನೆಲ್ಲ ಇರುತ್ತೆ ಅದರಿಂದನೇ ನಾವು ಹೆಚ್ಚು ತಿನ್ನಬೇಕು, ಒಳ್ಳೆಯದು ಅಂತ ನಮ್ಗೆ ಹೇಳ್ತಾರೆ. ಕ್ಲಾಸಲ್ಲಿ ಕೂಡ ಹಂಗೆ ಹೇಳ್ತಾಯಿದ್ರು. ಹಾಗಂತ ನಾವು ಟ್ಯಾಬ್ಲೆಟ್ ತೊಗೋಬಾರ್ದು ಅಂತಲ್ಲ, ಯಾಕಂದರೆ ಎಲ್ಲದು ನಮಗೆ ಅಡುಗೆ ಮಾಡೋದಕ್ಕೆ ಎಲ್ಲದು ತಿನ್ನೋದಕ್ಕೂ ಆಗಲ್ಲ, ಕೆಲವೊಂದು ಮಿಸ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಾನು ಕೊಟ್ಟಿರೋ ಟ್ಯಾಬ್ಲೆಟ್ನೆಲ್ಲ ತೊಗೊಳ್ತೀನಿ. ಆದರೂ ಆದಷ್ಟು ಹೆಲ್ದಿ ಫುಡ್ ತಿನ್ನೋದಕ್ಕೆ ಟ್ರೈ ಮಾಡುವಂಥದ್ದು. ಹಾಲು ಅಕ್ಷಯಕಲ್ಪದ ನಾನು ತೊಗೊಳ್ತೀನಿ, ಸುಮಾರು ಸಲ ಹೇಳಿದ್ದೀನಿ ಕೂಡ. ಅಕ್ಷಯಕಲ್ಪ ಹಾಲು ತುಂಬ ಚೆನ್ನಾಗಿರುತ್ತೆ. ನನಗಂತೂ ಊರಿನ ಹಾಲು ಥರನೇ ಅನಿಸುತ್ತೆ. ಮಜ್ಜಿಗೆ, ಮೊಸರು ಎಲ್ಲನೂ ಚೆನ್ನಾಗಾಗುತ್ತೆ. ಹಾಗೆ ಮೊದಲನೇ ದಿನ ನಾನು ಹಿಟ್ಟು ರುಬ್ಬಿ ಇಟ್ಕೊಂಡಿದ್ದೆ. 2 ದಿನಕ್ಕಾಗುವಷ್ಟು ನಾನು ಹಿಟ್ಟನ್ನು ರುಬ್ಬಿ ಇಟ್ಕೊಳ್ತೀನಿ. ಸೊ ಒಂದೇ ದಿನ ರುಬ್ಕೊಂಬಿಟ್ರೆ ನೆಕ್ಸ್ಟ್ ಡೇ ಒಂದಿನ ಫ್ರೀ ಅನಿಸುತ್ತೆ ಸಂಜೆ ಸಮಯ.
ಅದಕ್ಕೋಸ್ಕರ ಒಂದಿನ ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ. ಹಾಗೆ ಇಲ್ಲಿ ಪಲ್ಯ ಕೂಡ ರೆಡಿ ಆಯಿತು. ಸುಮಾರಷ್ಟು ನಾನು ಚೆನ್ನಾಗಿ ಹುರಿತೀನಿ ಅದನ್ನು. ನಂಗೆ ಹಾಗಂಗೆ ಅದು ಲೋಳೆ ಇರುತ್ತಲ್ಲ, ಅದು ಇಷ್ಟ ಆಗಲ್ಲ. ಚೆನ್ನಾಗಿ ತೆಂಗಿನ ಎಣ್ಣೆಯಲ್ಲಿ ಹುರಿದು ಪಲ್ಯ ಮಾಡ್ತೀನಿ. ಆನಂತರ ದೋಸೆ ಅನಗ ಮತ್ತು ಅಚ್ಚುತ್ತವರು ಬೆಳಗ್ಗೆ ಅವ್ರು ಫಸ್ಟ್ ತಿಂತಾರೆ, ಆನಂತರ ನಾನು ತಿಂತೀನಿ. ದೋಸೆ ಒಂದು ಮಾಡಿಬಿಟ್ರೆ ಎಷ್ಟು ಈಸಿ ಅಲ್ವಾ. ಕೆಲವು ಸಲ ಅಂದ್ಕೊಳ್ತೀನಿ ಬೇರೆ ಬೇರೆ ತಿಂಡಿ ಮಾಡಿಕೊಡ್ಬೇಕು ಅಂತ. ಆದರೂ ನಮ್ಮ ಮನೇಲಿ ಎಲ್ರಿಗೂ ಕೂಡ ದೋಸೆನೇ ಇಷ್ಟ. ಒಂದಿನ ದೋಸೆ ಮಾಡಿಲ್ಲ ಅಂದರೆ ಇವತ್ತು ದೋಸೆ ಇಲ್ವಾ ಅಂತ ಅನಗನೇ ಕೇಳ್ತಾ ಇರ್ತಾಳೆ ಕೆಲವೊಮ್ಮೆ. ಸೊ ಹಾಗಾಗಿ ಮನೆ ದೊಡ್ಡದಾಗಿರೋದ್ರಿಂದ ನನಗೆ ಡೈನಿಂಗ್ ಟೇಬಲ್ ಕೂಡ ಅಂದರೆ ಕಿಚನ್ನಲ್ಲೇ ಹಾಕೋದಕ್ಕೆ ಸಾಧ್ಯ ಆಯಿತು. ಮತ್ತು ಸುಮಾರು ಜನ ಇದರ ಲಿಂಕ್ ಕೇಳ್ತಾ ಇದ್ರಿ. ಆ್ಯಕ್ಚುಲಿ ಆ ಲಿಂಕ್ ಸಿಗ್ತಾ ಇಲ್ಲ. ಸುಮಾರು 4.5 ವರ್ಷ ಆಯಿತು ನಾವು ಇದನ್ನು ತೊಗೊಂಡು. ಅದು ಪ್ರಾಡಕ್ಟ್ ಅವೈಲೇಬಲ್ ಇಲ್ಲ ಅಂತ ತೋರಿಸ್ತು. ಸೊ ಆವಾಗ ಎಷ್ಟು 12,000 ಎಷ್ಟು ಕೊಟ್ಟಿದ್ದೆ ನೆನಪಿಲ್ಲ. ಸೊ 4.5 ವರ್ಷ ಅಂತೂ ಆಯಿತು. ಆವಾಗ ನಮ್ಗೆ ಯೂಸ್ ಆಗ್ತಾ ಇರಲಿಲ್ಲ. ಜಸ್ಟ್ ಅಚ್ಚುತ್ತವ್ರು ವರ್ಕ್ ಮಾಡ್ತಾಯಿದ್ರು ಹಳೆ ಮನೆಯಲ್ಲಿ. ಇಲ್ಲಿ ಜಾಗ ಇರೋದ್ರಿಂದ ನಾವು ಯೂಸ್ ಮಾಡ್ತಾಯಿದ್ದೀವಿ. ನನಗೂ ಕೂಡ ಈ ಥರ ಮೇಲ್ಗಡೆ ಕುತ್ಕೊಂಡು ಊಟ ಮಾಡೋದಕ್ಕೆ ಈಸಿ ಆಗುತ್ತೆ ಇವಾಗ. ಹಾಗೆ ಪಾತ್ರೆನೆಲ್ಲ ತೊಳ್ಕೊಂಡು ಎಲ್ಲ ನೀಟ್ ಮಾಡಿ ಇಟ್ಕೊಂಡು ನಂತರ ಅಚ್ಚುತ್ತವ್ರಿಗೆ ತಿಂಡಿ ಎಲ್ಲ ಹಾಕ್ಕೊಟ್ಟು, ಅಂದರೆ ಮಧ್ಯಾಹ್ನದ ಲಂಚ್ ಬಾಕ್ಸ್ ಹಾಕ್ಕೊಡ್ತಾಯಿದ್ದೀನಿ. ಅನ್ನ ಸಾರು ಪಲ್ಯ ಮಾಡಿದ್ನಲ್ಲ, ಸೊ ಅದನ್ನೇ ಹಾಕ್ಕೊಡ್ತಾಯಿದ್ದೀನಿ. ಬೆಳಗ್ಗೆನೇ ನಾನು ಈ ಥರ ಅಡುಗೆ ಮಾಡ್ಕೊಂಬಿಟ್ರೆ ನನಗೆ ಮತ್ತು ಸಂಜೆವರೆಗೆ ಯೋಚನೆ ಇಲ್ಲ. ರೆಡಿ ಆದ್ವಿ. ಹಾಗೆ ತಡಿ, ಇವಾಗ ನಾನು ಒಬ್ಬರ ಹತ್ರ ಜೋಳದ ರೊಟ್ಟಿ ಮಾಡ್ಕೊಡಕ್ಕೆ ಹೇಳಿದ್ದೀನಿ. ನನಗೆ ಮಾಡೋಕ್ಕೆ ಬರಲ್ಲ ಅಂಥೇಳಿ ಅವರು ಮನೆಯಲ್ಲೇ ಮಾಡಿ ಕೊಡ್ತಾರಂತೆ, ಸೇಲ್ ಮಾಡ್ತಾರಂತೆ. ಹಿಟ್ಟು ಮುಗ್ದೋಗಿದೆ ಅಂತ ಹೇಳಿದ್ರು. ನನ್ನ ಹತ್ರ ಹಿಟ್ಟಿದೆ. ಅವರಾದರೆ ಮಿಲ್ಗೆ ಹೋಗಿ ಮಾಡಿಸ್ಕೊಂಬರ್ತಾರಂತೆ. ನಂದು ಪ್ಯಾಕೆಟ್ ಹಿಟ್ಟಿದೆ, ಸೊ ಅದನ್ನೇ ಕೊಡ್ತೀನಿ ಅಂತ ಹೇಳಿದೆ. ಇವಾಗ ತೊಗೊಂಡು ಹೋಗಿ ಕೊಟ್ಟು ಬರಬೇಕು. ಸಂಜೆ ಡೈಲಿ ಬಿಸಿ ಬಿಸಿ ರೊಟ್ಟಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ನನ್ನ ಹತ್ರ ಮಾಡೋಕ್ಕಾಗಲ್ಲ, ಸರಿ ಬರೋದೇ ಇಲ್ಲ ಜೋಳದ ರೊಟ್ಟಿ ಆಯಿತಾ. ಹಾಗಾಗಿ ಹೋಮ್ ಮೇಡ್ ಅಲ್ವಾ, ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಹಿಟ್ಟು ತೊಗೊಂಡು ಹೋಗ್ತೀನಿ ಅಲ್ಲಿಗೆ. ಮಳೆ ಬಂದಿದೆ, ನಂಗೆ ಗೊತ್ತೇ ಆಗಿಲ್ಲ. ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ. ಬರ್ತಾ ಇದ್ದೆ. ಹೊರಟ್ವಿ ಇವಾಗ ರೊಟ್ಟಿ ತರೋಕ್ಕೆ. ಫೋನ್ ಮಾಡಿದ್ರು ರೊಟ್ಟಿ ಆಯಿತು ಬನ್ನಿ ಅಂತ. ಸೊ ಹಾಗಾಗಿ ಹೋಗಿ ಜೋಳದ ರೊಟ್ಟಿ ತೊಗೊಂಬಂದೆ. ಸೊ ತುಂಬ ಸಾಫ್ಟಾಗಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನನಗಂತೂ ಇಷ್ಟ ಆಯಿತು. ತುಂಬ ದೊಡ್ಡದಾಗಿ ಮಾಡಿಕೊಟ್ಟಿದ್ರು. ಹಾಗೆ ಹಿಂದಿನ ಪ್ರೆಗ್ನೆನ್ಸಿಯಲ್ಲಿ ಒಂಚೂರು ನನಗೆ ಶುಗರ್ ಜಾಸ್ತಿ ಇದ್ದಿದ್ದರಿಂದ ಫುಡ್ಡಲ್ಲೇ ಕಂಟ್ರೋಲ್ ಮಾಡ್ಬೋದು ಅಂತೇಳಿ ಡಾಕ್ಟ್ರು ಡಯಟ್ ಪ್ಲ್ಯಾನ್ ಮಾಡಿಕೊಟ್ಟಿದ್ರು. ಸೊ ಅದ್ರ ಪ್ರಕಾರ ನಾನು ಇನ್ನೊಂದು ಸಲ ಜೋಳದ ರೊಟ್ಟಿ ಎಲ್ಲ ತಿಂತಾಯಿದ್ದೆ. ರಾತ್ರಿ ಅನ್ನ ಅವಾಯ್ಡ್ ಮಾಡಿದ್ದೆ. ಈ ಸಲ ನನಗೆ ಶುಗರು ನಾರ್ಮಲ್ಲೇ ಬಂದಿದೆ. 3 ಮಂತ್ಸ್ ಬ್ಲಡ್ ಟೆಸ್ಟ್ ಮಾಡ್ತಾರಲ್ಲ ಆವಾಗ. ಬಟ್ ನಾನೇ ಈ ಸಲ ಒಂದು ಸ್ವಲ್ಪ ಮುನ್ನೆಚ್ಚರಿಕೆ ತೊಗೊಳ್ಳೋಣ ಅಂಥೇಳಿ ಸಂಜೆ ಸ್ವಲ್ಪ ರೈಸ್ ಅವಾಯ್ಡ್ ಮಾಡ್ತಾಯಿದ್ದೀನಿ, ಜೋಳದ ರೊಟ್ಟಿ ತಿಂತಾಯಿದ್ದೀನಿ. ಹಾಗೆ ತುಂಬ ಚೆನ್ನಾಗಿತ್ತು, ಇಷ್ಟ ಆಯಿತು ನಮಗೆ. ಮತ್ತು ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರ್ತೀರಾ. ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನನ್ನ ಪ್ರೆಗ್ನೆನ್ಸಿ ಜರ್ನಿ, ಡೆಲಿವರಿ ಜರ್ನಿ ಎಲ್ಲನೂ ಕೂಡ ನಾನು ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ತುಂಬ ಜನ ಅದೇ ಹೇಳ್ತಾಯಿದ್ರಿ ಈ ಸಲ ಕಂಟಿನ್ಯೂಸ್ ಆಗಿ ವ್ಲಾಗ್ ಹಾಕಿ ಅಂತ. ಖಂಡಿತ ಹಾಕ್ತೀನಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ರಿಗೂ ಧನ್ಯವಾದ.